ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಆತ್ಮೀಯರೇ, ಮೊದಲನೇದಾಗಿ ಈ ದಿನ ನಿಮಗೆ ಈ ಒಂದು ಮಕರ ಸಂಕ್ರಾಂತಿಯ ಶುಭಾಶಯ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ, ಇದನ್ನು ನಾಣ್ಣುಡಿ. ಈ ಹಬ್ಬಕ್ಕೆ ಬಹಳಷ್ಟು ಜನ ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಅಂತಕ್ಕಂಥದ್ದು. ವಿಶೇಷವಾಗಿ ಇದು ಎಳ್ಳು ಅಮಾವಾಸ್ಯೆ ನಂತರ ಬಂದಿರತಕ್ಕಂಥ ಒಂದು ಹಬ್ಬ. ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದು. ಒಂದನೇದಾಗಿ ಉತ್ತರಾಯಣ ಪುಣ್ಯಕಾಲ, ಅಂದರೆ ಸೂರ್ಯನ ಪಥದ ಬದಲಾವಣೆ, ಶುಭ ಪಥದಲ್ಲಿ ಸೂರ್ಯನ ಬರ್ತಕ್ಕಂಥದ್ದು ವಿಶೇಷ ದಿನ ಇವತ್ತು, ಉತ್ತರಾಯಣ ಪುಣ್ಯಕಾಲ. ಅದರ ಜೊತೆಯಲ್ಲಿ ಮಕರ ಸಂಕ್ರಾಂತಿ, ಸಂಕ್ರಾಂತಿಗಳಲ್ಲಿ ದ್ವಾದಶ ಸಂಕ್ರಾಂತಿಗಳಿವೆ. ಅದರಲ್ಲಿ ಮಕರ ಸಂಕ್ರಾಂತಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸ್ತಕ್ಕಂಥ ಕಾಲ. ಇದನ್ನು ಯಾರಾದರೂ ತರ್ಪಣ ಬಿಡ್ತಕ್ಕಂಥವ್ರಿದ್ದರೆ 12 ಗಂಟೆ 52 ನಿಮಿಷಕ್ಕೆ ಮೇಲೆ ಬಿಟ್ಕೊಳ್ಬೋದು. ಅದೇ ರೀತಿಯಲ್ಲಿ ಈ ದಿನ ವಿಶೇಷ ಏನಪ್ಪ ಅಂದರೆ, ಕುಜನು ಈ ದಿನ ಸ್ಥಾನಪಲಟ ಮಾಡ್ತಾನೆ. ಕುಜನು ಮಕರ ರಾಶಿನ ಪ್ರವೇಶ ಮಾಡ್ತಾನೆ. ನೋಡಿ, ಕುಜನು ಮಕರ ರಾಶಿಗೆ ಬರ್ತಾನೆ, ಸೂರ್ಯನು ಮಕರ ರಾಶಿಗೆ ಬಂದಿರ್ತಾನೆ. ಇವತ್ತು ನೆನೆನೇ ಬಂದಿರ್ತಾನೆ, ಆದರೂ ಸಹ ನಾವು ಫಲ ಇವತ್ತು, ಯಾಕಂದರೆ ಮಧ್ಯಾಹ್ನ ಮೇಲೆ ಬಂದಿರೋದ್ರಿಂದ 3:45 ಮೇಲೆ ಬಂದಿರೋದ್ರಿಂದ ನಾವು ಇವತ್ತಿನ ಲೆಕ್ಕದಲ್ಲಿ ಮಕರನ್ನ ಲೆಕ್ಕ ಹಾಕ್ಕೊಳ್ತೀವಿ. ಇದು ವಿಶೇಷ. ಆದ್ಮೇಲೆ ಪಂಚಾಂಗಕ್ಕೆ ಬಂದಾಗ ವಾರ ಗುರುವಾರ, ತಿಥಿ ಬಂದು ದ್ವಾದಶಿ, ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ. ಬೆಳಗಿನ ಜಾವ 5 ಗಂಟೆ 56 ನಿಮಿಷದವರೆಗೂ ಅಂದರೆ 57 ಗಡಿ 42 ವಿಗಡಿ ಇರ್ತದೆ. ಯೋಗ ಬಂದು ಹೃದ್ಯೋಗ ಇರ್ತಕ್ಕಂಥದ್ದು, ಕರ್ಣ ಬಂದು ತೇತಲಿ ಇರ್ತದೆ. ಆದ್ಮೇಲೆ ಈ ದಿನ ವಿಶೇಷವಾಗಿ ಒಂದು ಭವಿಷ್ಯ ಹೇಳ್ತೀವಿ. ಯಾಕಂದರೆ ಈ ಮಕರ ಸಂಕ್ರಾಂತಿ ಸೂರ್ಯನ ಚಲನೆ, ಅದೇ ರೀತಿಯಲ್ಲಿ ಕುಜನ ಚಲನೆ, ಈ ಮಾಸಾಂತ್ಯಕ್ಕೆ ಅಂದರೆ ಅಮಾವಾಸ್ಯೆ ಟೈಮ್ಗೆ, ಮಾಘ ಮಾಸ ಬರೋಕ್ಕೆ ಮೊದಲ ದಿನಕ್ಕೆ ಹಲವಾರು ಚಲನೆಗಳಾಗ್ತದೆ. ಗ್ರಹಗಳೆಲ್ಲ ಒಂದು ಕಡೆ ಸೇರಿಕೊಳ್ತದೆ ಮಕರ ರಾಶಿ ಒಳಗೆ. ಚಂದ್ರನು ಸಹ ಅಲ್ಲೇ ಇರ್ತಾನೆ ಅವತ್ತು. ಆದ್ದರಿಂದ ಹಲವಾರು ರಾಶಿಗಳಿಗೆ ಹಲವಾರು ರೀತಿಯ ಫಲಗಳು ಬರ್ತದೆ. ಉತ್ತಮ ಫಲ, ಮಧ್ಯಮ ಫಲ, ಅಧಮ ಫಲ, ಈ ರೀತಿ ಬರ್ತಕ್ಕಂಥದ್ದು. ಈ ಹೇಳ್ತಕ್ಕಂಥ ಫಲಗಳು ಖಾಲಿ 2 ತಿಂಗಳಿಗೆ ಮಾತ್ರ. ಯಾಕಂದರೆ ಯಾವಾಗ ಚೈತ್ರ ಮಾಸ ಬರ್ತದೆ, ಸೂರ್ಯನು ಮೇಷರಾಶಿಯೊಳಗೆ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಲ್ಲಿ ಈ ವರ್ಷದ ವಿಶೇಷ ಏನಪ್ಪ ಅಂದರೆ, ಒಂದು ಅಧಿಕ ಮಾಸ ಇರ್ತಕ್ಕಂಥದ್ದು. ಎರಡನೇದಾಗಿ ಆ ತಿಥಿ ದಿನ ಶೂನ್ಯ ತಿಥಿಯಲ್ಲಿ ನಮಗೆ ಹಬ್ಬ ಬರ್ತಕ್ಕಂಥದ್ದು. ಉಪರಿ ದಿನ, ಉಪರಿ ದಿನದಲ್ಲಿ ನಮಗೆ ಹಬ್ಬ ಉಪರಿ ಪಾಡ್ಯಮ್ಯದಲ್ಲಿ ನಮಗೆ ಹಬ್ಬ ಬರ್ತಕ್ಕಂಥದ್ದು. ಬಹಳಷ್ಟು ವಿಶೇಷಗಳಿರ್ತಕ್ಕಂಥದ್ದು. ಆ ದಿನದವರೆಗೂ ಮಾತ್ರ ನಿಮ್ಮ ಫಲಗಳಿಟ್ಟಿರ್ತೀನಿ. ಆದ್ದರಿಂದ ನೀವು ಹೆಚ್ಚು ಭಯ ಬೀಳಬೇಕಾಗೇನಿಲ್ಲ. 1-2 ತಿಂಗಳಲ್ಲಿ ಕೆಲವರಿಗೆ ಕೆಟ್ಟದಾಗ್ತದೆ, ಕೆಲವರು ಸಾಮಾನ್ಯವಾಗಿ ನೋಡಿ ಯಾವಾಗಲೂ ಗಡಿಯಾರ ತಿರುಗಿದಂಗೆ ಈ ತಿಂಗಳು ಚೆನ್ನಾಗಿರೋನು ಮುಂದಿನ ತಿಂಗಳು ಚೆನ್ನಾಗಿರೋದಿಲ್ಲ, ಇವತ್ತು ಚೆನ್ನಾಗಿರೋದು ನಾಳೆ ಚೆನ್ನಾಗಿರೋದಿಲ್ಲ. ಅಷ್ಟಕ್ಕೆ ಮಾತ್ರ ನಾವು ಜೀವನದಲ್ಲಿ ಏನೋ ಕಳ್ಕೊಳ್ಳೋದು ಇರೋದಿಲ್ಲ, ಭಯ ಬೀಳಬೇಕಾಗಿರ್ತಕ್ಕಂಥ ವಿಷಯ ಇರ್ತಕ್ಕಂಥದ್ದಿಲ್ಲ. ಈಗ ನೋಡಿ, ಮೇಷರಾಶಿಗೆ ಬಂದಾಗ ನೋಡಿ, ಗುರು 3ನೇ ಸ್ಥಾನದಲ್ಲಿದ್ದಾನೆ, ಕೇತು 5ನೇ ಸ್ಥಾನದಲ್ಲಿದ್ದಾನೆ, ಬುಧನು ಅಷ್ಟಮ ಸ್ಥಾನದಲ್ಲಿದ್ದಾನೆ, ರವಿ ಕುಜ ಶುಕ್ರ ದಶಮ ಸ್ಥಾನದಲ್ಲಿದ್ದು, ರಾಹು 11ನೇ ಸ್ಥಾನದಲ್ಲಿದ್ದು, ಶನಿ 12ನೇ ಸ್ಥಾನದಲ್ಲಿದ್ದಾನೆ. ಇದರಿಂದ ಏನಪ್ಪ ಅಂದರೆ ಮಿಶ್ರ ಫಲ, ಗುರುವಿಂದ ಕೆಲವು ಒಳ್ಳೆಯ ಫಲಗಳು, ಶನಿಯಿಂದ ಕೆಲವು ಅಶುಭ ಫಲಗಳು ಬರ್ತಕ್ಕಂಥದ್ದು, ರಾಹು ಕೇತುಗಳಿಂದ ಮಿಶ್ರ ಫಲಗಳು ಬರೋದ್ರಿಂದ ಈ ಮೇಷರಾಶಿಯವರಿಗೆ ಮಿಶ್ರ ಫಲ ಇರ್ತದೆ. ಈ 2 ತಿಂಗಳಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಸಾಮಾನ್ಯವಾಗಿ ನಿಧಾನ ಆಗ್ತಕ್ಕಂಥದ್ದು, ಅದರಲ್ಲಿ ಭಯಪಡಬೇಕಾಗಿಲ್ಲ, ಮತ್ತು ಆಗಲೇ ಆಗ್ತದದು ಇರ್ತದೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ನೋಡಿ, ವೃಷಭ ರಾಶಿಗೆ ಗುರು 2ನೇ ಸ್ಥಾನದಲ್ಲಿ, ಅದೇ ರೀತಿಯಲ್ಲಿ ಕೇತು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಬುಧನು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು, ರವಿ ಕುಜ ಶುಕ್ರರು ನವಮ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹು ಮಾಮೂಲಿಯಾಗಿ ದಶಮ ಸ್ಥಾನ, ಶನಿ 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ವೃಷಭ ರಾಶಿಗೆ ಭಾಳ ಶುಭಕರವಾಗಿರ್ತಕ್ಕಂಥ 2 ತಿಂಗಳಲ್ಲಿ ಇರ್ತದ್ದು. ಈ 2 ತಿಂಗಳಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಗೆಲುವಿರ್ತದೆ. ಹತ್ತು ಕಡೆ ಗುರುಬಲ ಇರ್ತಕ್ಕಂಥದ್ದು, ದ್ರವ್ಯಲಾಭ ಬರ್ತಕ್ಕಂಥದ್ದು, ಶುಭ ಫಲಗಳು ಬರ್ತಕ್ಕಂಥದ್ದು, ಶನಿ ಉತ್ತಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಬಹಳ ಒಳ್ಳೆಯ ತಿಂಗಳು 2 ತಿಂಗಳು. ಯಾವುದು? ಮಾಘ ಮತ್ತು ಪಾಲ್ಗುಣಗಳು. ನಾನು ಹಿಂದೂ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ. ಮಾಘ ಪಾಲ್ಗುಣ ಮಾಸಗಳು ನಿಮಗೆ ಭಾಳ ಶುಭಕರವಾಗಿರ್ತದೆ. ಆದ್ದರಿಂದ ನೀವು ಸಂತೋಷ ಪಡಬೇಕು ವಿಷಯ ಅದು. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ, ಮಿಥುನ ರಾಶಿಗೆ ಗುರು ರಾಶಿಯಲ್ಲಿರ್ತಾನೆ, ಕೇತು 3ನೇ ಸ್ಥಾನದಲ್ಲಿರ್ತಾನೆ, ಬುಧನು ಸಪ್ತಮ ಸ್ಥಾನದಲ್ಲಿ, ರವಿ ಕುಜ ಶುಕ್ರ ಅಷ್ಟಮ ಸ್ಥಾನದಲ್ಲಿ, ಅದೇ ರೀತಿಯಲ್ಲಿ ರಾಹು 9, ಶನಿ 10ರಲ್ಲಿರೋದ್ರಿಂದ ಗುರುಬಲ, ಶನಿ
ಮತ್ತು ರಾಹುಕೇತುಗಳ ಲೆಕ್ಕಾಚಾರ ಹಾಕ್ಕೊಂಡಾಗ ನಿಮಗೆ ಅಶುಭಕರವೂ ಅಲ್ಲ ಶುಭಕರವೂ ಅಲ್ಲ ಮಿಶ್ರ ಫಲಗಳು ಬರ್ತದೆ. ನೀವು ಯಾವುದೇ ಕೆಲಸಗಳು ಮಾಡಬೇಕಾದಾಗ ನೋಡ್ಕೊಂಡು ಮಾಡಿ. ಏನೋ ಈ ಎಲ್ಲ ದೋಷಗಳು ನೀವು ಪರಿಹಾರ ಬೇಕಾದ್ರೆ ಶಿವನಾಮ ಸ್ಮರಣೆ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಯಾವುದೇ ದೋಷಗಳ ಪರಿಹಾರ ಆಗ್ತಕ್ಕಂಥದ್ದೇ. ಮೃತ್ಯುಂಜಯ ಜಪ ಮಾಡಿ ಅಥವಾ ಮಾಡಿಸಿ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಏನೋ ಗುರುಬಲವೂ ಇಲ್ಲ, ಶನಿಯೂ ಒಳ್ಳೆಯ ಸ್ಥಾನದಲ್ಲಿಲ್ಲ, ಏನೋ ರವಿ ಕುಜ ಶುಕ್ರು ಕೂಡ ಒಳ್ಳೆಯ ಸ್ಥಾನದಲ್ಲಿಲ್ಲ. ಬಹಳ ಅಶುಭಕರವಾಗಿರ್ತಕ್ಕಂಥ ನಡೀತದೆ. ಯಾವುದೋ ಹೊಸ ಪ್ರಯತ್ನಗಳು ಮಾಡೋಕ್ಕೆ ಹೋಗ್ಬೇಡಿ. ಇರೋದರಲ್ಲಿ ಬಡವ ಮಡಗ್ದಂಗಿರೋದಂಗೆ ಇರೋದರಲ್ಲಿ ನಿಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾಯಿರಿ. ಈ 2 ತಿಂಗಳು ನೀವು ಪಿತೃದೇವತೆಗಳಿಗೆ ಸ್ಮರಣೆ ಮಾಡಿ, ನಿಮ್ಮ ತಾತ ಮುತ್ತಾಂದರಿಗೆ ನಮಸ್ಕಾರ ಮಾಡ್ಕೊಳ್ಳಿ, ಅವರ ಸ್ಥಾನಗಳಿಗೆ ಹೋಗಿ ನಮಸ್ಕಾರ ಪೂಜೆಗಳು ಮಾಡ್ಕೊಂಡು ಬನ್ನಿ. ಅದರಿಂದ ನೀವು ಶುಭಕರವಾಗುತ್ತೆ. ಬರ್ತಕ್ಕಂತಹ ತೊಂದರೆಗಳು ಸ್ವಲ್ಪ ತಡೆ ಬೀಳ್ತದೆ. ಅಲ್ಲಿಂದ ರಾಶಿಗೆ ಸಿಂಹರಾಶಿಗೆ ಬಂದಾಗ ಗುರು ಏಕಾದಶ ಸ್ಥಾನದಲ್ಲಿ, ಬುಧನು ಪಂಚಮ ಸ್ಥಾನದಲ್ಲಿ, ರವಿಕುಜ ಶುಕ್ರರು 6ನೇ ಸ್ಥಾನದಲ್ಲಿ, ರಾಹು ಸಪ್ತಮ, ಶನಿ ಅಷ್ಟಮ ಶನಿ ಅಂತಾರೆ ನೋಡಿ. ಆದರೂ ಸಹ ಗುರು ಮತ್ತು ರಾಹುಕೇತುಗಳು ಶುಕ್ರರು ಶುಭ ಸ್ಥಾನಗಳಲ್ಲಿರೋದ್ರಿಂದ ಎಷ್ಟೇ ಅಷ್ಟಮ ಕೇತು ಇರಲಿ, ಎಷ್ಟೇ ನೆಗೆಟಿವಿಟಿ ಇರಲಿ, ನಿಮಗೆ ಮಿಶ್ರ ಫಲ ದೊರೆಯುತ್ತದೆ. ತೊಂದರೆ ಅಂತೂ ಆಗೋದಿಲ್ಲ. ಸ್ವಲ್ಪ ಆಗೋ ಕೆಲಸ ನಿಧಾನ ಆಗ್ಬೋದು, ಮಂಜಚೇಷ್ಟೆ ಆಗ್ತಕ್ಕಂಥದ್ದು ನಿಧಾನ ಆಗ್ತಕ್ಕಂಥದ್ದು ಆಗ್ತದೆ. ನೀವೇನಪ್ಪ ಮಾಡಬೇಕಂದ್ರೆ ಭಗವಾನ್ ಸೂರ್ಯನನ್ನು ಧ್ಯಾನ ಮಾಡಿ, ಅಥವಾ ಎಲ್ಲಾದರೂ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದ್ದರೆ ಹೋಗಿ ಒಂದಿನ ಆ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ. ಆದ್ದರಿಂದ ನಿಮಗೆ ಈ ಮಿಶ್ರ ಫಲ ಅಂತೇನಿದೆ ಅದು ನಿಮಗೆ ಸತ್ಫಲಗಳಾಗಿ ಪರಿಣಮಿಸುತ್ತೆ. ಇದರಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಕನ್ಯಾ ರಾಶಿಯವರಿಗೆ ಬಹಳ 2 ತಿಂಗಳು ಕಷ್ಟಕರವಾದದ್ದು ಮಾಸ ಇದು. ಯಾಕಂದರೆ ಹತ್ತು ಕಡೆ ಗುರುವೂ ಇಲ್ಲ, ಇತ್ತ ಕಡೆ ಶನಿನೂ ಇಲ್ಲ. ಆದರೆ ನಿಮ್ಮ ಪರವಾಗಿ ಬುಧ ಶುಕ್ರರಿರೋದ್ರಿಂದ ಯಾವುದೇ ಭಯ ಬೀಳದೇ ಇರಿ. ಬುಧ ಶುಕ್ರರು ನಿಮ್ಮ ಶುಭ ಸ್ಥಾನದಲ್ಲಿರ್ತಕ್ಕಂಥದ್ದು, ನಿಮಗೆ ಶುಭವನ್ನು ಕೋರ್ತಕ್ಕಂಥದ್ದು. ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಭಯ ಏನು ಬೀಳ್ಬೇಡಿ. ಅಂದರೆ ಏನೋ ಹೆಚ್ಚುಗಟ್ಟಲೆ ಲಾಭಗಳಿರೋದಿಲ್ಲ, ಸಾಮಾನ್ಯ ಜೀವನ ಇರ್ತದೆ. ಸಾಮಾನ್ಯ ಲೆಕ್ಕಾಚಾರದಲ್ಲಿ ಹೆಚ್ಚಿಗೆ ಹೂಡಿಕೆಗಳು ಮಾಡಬೇಡಿ. ಹೊಸ ವ್ಯಾಪಾರಗಳು ಪ್ರಾರಂಭ ಮಾಡಿ ಹೊಸ ಪ್ರಯತ್ನಗಳನ್ನು ಮಾಡಬೇಡಿ. ನಿಮಗೆ ಸಾಲ್ಯೂಷನ್ ಇದೆ. ನೀವು ಗೋವಿನ ಪೂಜೆ ಮಾಡಿ, ಹಸುವಿನ ಪೂಜೆ ಮಾಡಿ, ನಿಮಗೆ ಶುಭಕರವಾಗಿರುತ್ತೆ 2 ತಿಂಗಳು. ಅದಾದ ನಂತರ ಏನೋ ಪರಾಭವನಾಮ ಸಂವತ್ಸರದಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಅವತ್ತು ಹೇಳ್ತೀವಿ. ಅದುವರೆಗೂ ಬಹಳ ಇದು ಮೈಂಟೈನ್ ಆಗಲಿ. ಅದೇ ರೀತಿಯಲ್ಲಿ ನೋಡಿ, ತುಲಾರಾಶಿಯವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ಇದು ಗುರು ಶುಭ ಸ್ಥಾನದಲ್ಲಿ, ಶನಿ ಲಕ್ಷ್ಮೀಕರವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥದ್ದು, ರವಿ ಕುಜ ಶುಕ್ರರೂ ಸಹ ಅದರಲ್ಲಿ ಕುಜನೂ ನೋಡಿ ಲಕ್ಷ್ಮೀಕರವಾಗಿರ್ತಕ್ಕಂಥದ್ದು, ಕೇತು ಲಕ್ಷ್ಮೀಕರವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹು ಲಕ್ಷ್ಮೀಕರವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥದ್ದು. ನಿಮಗೆ ಬಹಳ ಒಳ್ಳೆಯ ದಿನ ಇದು. 2 ತಿಂಗಳಲ್ಲಿ ನೀವು ಯಾವುದಕ್ಕೂ ಭಯ ಬೀಳೋ ಕೆಲಸವೆಲ್ಲ, ಹೆಚ್ಚಿನ ಹೂಡಿಕೆಗಳು ಮಾಡಿ, ವ್ಯವಹಾರ ಮಾಡಿ, ಎಲ್ಲದರಲ್ಲಿ ನಿಮಗೆ ಸಕ್ಸಸ್ ಆಗ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಿಗ್ತದೆ, ನೌಕರಿ ಇಲ್ದವ್ರಿಗೆ ನೌಕರಿನೂ ಸಿಗ್ತದೆ. ನೀವೇನಪ್ಪ ಮಾಡಬೇಕಂದ್ರೆ, ನೀವು ಸಹ ಗೋಗ್ರಾಸ ಅಂದರೆ ಹಸುವಿನ ಪೂಜಿಸಿ, ಅದಕ್ಕೆ ಅಕ್ಕಿ ಆಗಲಿ, ಬೆಲ್ಲ ಆಗಲಿ, ಬಾಳೆಹಣ್ಣಾಗಲಿ ಒಂದು 15 ದಿನಕ್ಕೂ ಒಂದು ಸರಿ ಕೂಡ 4 ಸರ್ತಿ ಮಾಡಿದ್ದು ನಿಮಗಿರ್ತಕ್ಕಂಥದ್ದು ಶುಭ, ಇನ್ನಷ್ಟು ಶುಭವಾಗ್ತದೆ. ನಿಮಗೆ ಯಾವುದೂ ತೊಂದರೆ ಇಲ್ಲ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಅಷ್ಟಮ ಗುರು ಕೇತು 10, ಬುಧ 2, ರವಿ ಕುಜ ಶುಕ್ರರು ಮತ್ತು ಸೂರ್ಯನು 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹು 4, ಶನಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು. ನಿಮಗೆ ಹೆಚ್ಚು ಹೇಳಬೇಕಂದ್ರೆ ಹತ್ತು ಕಡೆ ಗುರುವೂ ಇಲ್ಲ, ಹತ್ತು ಕಡೆ ಶನಿಯೂ ಇಲ್ಲ. ಯಾವಾಗ ಶನಿ ಇರೋದಿಲ್ಲ ಆ ಸಮಯದಲ್ಲಿ ಕುಜ ಸಹ ನಮ್ಮ ಹತ್ತಿರಕ್ಕೆ ಬರೋದಿಲ್ಲ, ರಾಹುಕೇತುಗಳು ನಮ್ಮ ಮಾತನ್ನು ಕೇಳೋದಿಲ್ಲ. ಅಥವಾ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು, ಏನು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತದೆ ನಿಮಗೆ. ಅದೇ ರೀತಿಯಲ್ಲಿ ಮಾನಸಿಕವಾಗಿ ಕೆಲವು ತೊಂದರೆಗಳಾಗ್ತದೆ. ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೂ ಸಹ ಅಡ್ಡಂಕಗಳು, ಬೇರೆಯವರು ಯಾರೋ ಬಂದು ಅಡ್ಡ ಹಾಕ್ತಕ್ಕಂಥದ್ದು, ಇಂಥದ್ದಿರೋದ್ರಿಂದ ಹುಷಾರಾಗಿ ಜೀವನ ಮಾಡ್ಕೊಳ್ಳಿ. 2 ತಿಂಗಳಾದಮೇಲೆ ಮತ್ತೆ ಆಟೋಮೆಟಿಕ್ಕಾಗಿ ಏನೋ ಬದಲಾವಣೆ ಆಗ್ತದೆ, ಭಯಪಡಬೇಕಾಗಿಲ್ಲ. ಅಲ್ಲಿಂದ ಬರ್ತಕ್ಕಂಥದ್ದು ಆದಮೇಲೆ ಧನುಸ್ ರಾಶಿಯವರು ನೋಡಿ, ಗುರು ಸಪ್ತಮ ಸ್ಥಾನ, ಕೇತು 9ನೇ ಸ್ಥಾನ, ಬುಧನ ರಾಶಿಯಲ್ಲಿರ್ತಾನೆ, ರವಿ ಕುಜ ಶುಕ್ರರು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹು 3, ಶನಿ ಅರ್ಧಾಷ್ಟಮ ಅಂದರೆ 4ನೇ ಸ್ಥಾನದಲ್ಲಿ ಅರ್ಧಾಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಆದರೂ ಸಹ ಅರ್ಧಾಷ್ಟಮ ಶನಿ ಅಶುಭನಾಗಿದ್ದರೂ ಸಹ ಗುರು ಶುಭ ಸ್ಥಾನದಲ್ಲಿರೋದ್ರಿಂದ, ಅದೇ ರೀತಿಯಲ್ಲಿ ಶುಕ್ರನ ಬುಧನ ಬಲದಿಂದ ನಿಮಗೆ ಹಿಡಿದ ಕಾರ್ಯಗಳಲ್ಲಿ ಜಯ ಸಿಕ್ಕತ್ತೆ. ಹಣಕಾಸು ಕೊರತೆ ಬರೋದಿಲ್ಲ. 2 ತಿಂಗಳು ಆರಾಮವಾಗಿ ಜೀವನ ನಡೀತದೆ. ಇದು ಮಕರ ಸಂಕ್ರಾಂತಿಯ ಶುಭಾಶಯಗಳ ಒಳಗೆ ನಿಮಗೆ ತಿಳಿಸ್ತಕ್ಕಂಥ ವಿಷಯ ಇದು. ಯಾಕಂದರೆ ಈ ಧನುಸು ರಾಶಿಯವರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ 2 ತಿಂಗಳು. ಅಲ್ಲಿಂದ ಮಕರ ರಾಶಿಗೆ ಬರ್ತಕ್ಕಂಥದ್ದು ಅಂದರೆ ಇವತ್ತು ಸೂರ್ಯನು ಪ್ರವೇಶ ಮಾಡ್ತಕ್ಕಂಥ ರಾಶಿ.
ಗುರು 6ನೇ ಸ್ಥಾನದಲ್ಲಿ, ಬುಧನು 12ನೇ ಸ್ಥಾನದಲ್ಲಿ ನೋಡಿ ರಾಶಿ ಒಳಗೆ, ಕುಜ ರವಿ ಅವರು ಸಹ ರಾಶಿಯಲ್ಲಿರ್ತಕ್ಕಂಥದ್ದು. ಈ ತಿಂಗಳಲ್ಲಿ ನಿಮಗೆ ಶನಿಯಿಂದ ಒಳ್ಳೆಯದಾಗ್ತದೆ, ಗುರುವಿನಿಂದ ಸ್ವಲ್ಪ ಕಡಿಮೆಯಾದ ಫಲ ಸಿಗ್ತಕ್ಕಂಥದ್ದು. ಶುಕ್ರ ಬುಧ ಇವರು ಸಹ ಏನು ಅಂತಹ ಶ್ರೇಯಸ್ಕರವಾಗಿರ್ತಕ್ಕಂಥ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಮಿಶ್ರ ಫಲ ಆಗ್ಬೋದು, ಆಗದೇ ಇರ್ಬೋದು. ಆ ರೀತಿ ಮಿಶ್ರ ಫಲ ಬರ್ತಕ್ಕಂಥದ್ದು. ಅದಕ್ಕೇನು ಭಯ ಬೀಳಬೇಕಾಗಿಲ್ಲ. ನೀವು ರುದ್ರಾಭಿಷೇಕ ಮಾಡಿಸಿ, ಶಿವಾಲಯಕ್ಕೆ ಹೋಗಿ ನೀವು ರುದ್ರಾಭಿಷೇಕ ಮಾಡಿಸಿ, ನಿಮಗೆಲ್ಲ ಸರಿ ಹೋಗ್ತದೆ, ಇನ್ನಷ್ಟು ಧೈರ್ಯ ಬರ್ತದೆ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಗುರು 5ನೇ ಸ್ಥಾನದಲ್ಲಿ, ಕೇತು 7, ಬುಧ 11, ಕುಜ ರವಿ ಶುಕ್ರರು 12. ಅಂದರೆ ರಾಹು ಒಂದು ರಾಶಿಯಲ್ಲಿರ್ತಕ್ಕಂಥದ್ದು, ಶನಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ ಇವರಿಗೆ ಎಲ್ಲ ಒಳ್ಳೆಯ ದಿನಗಳು, ಎಲ್ಲ ಒಳ್ಳೆಯ ದಿನಗಳು. ಈ 2 ತಿಂಗಳಲ್ಲಿ ನಿಮಗೆ ಯಾವುದೇ ಭಯ ಇಲ್ಲ. ನೀವು ಮಾಡ್ತಕ್ಕಂಥ ಎಷ್ಟು ಧೈರ್ಯವಾಗಿ ಮಾಡ್ಕೊಂಡೋಗಿ, ನಿಮ್ಮ ಮುಂದೆ ಚೇಷ್ಟೆ ಇರೋದಿಲ್ಲ, ಎಡರು ತೊಡರುಗಳು ಇರೋದಿಲ್ಲ. ರೈತರಿಗಾಗಲಿ, ಉದ್ಯೋಗಸ್ಥರಿಗಾಗಲಿ, ಸರ್ಕಾರಿ ನೌಕರರಾಗಲಿ, ವ್ಯಾಪಾರಸ್ಥರಿಗಾಗಲಿ, ಎಲ್ಲ ವ್ಯವಹಾರಸ್ಥರಿಗೆ ಯಾರಿಗೂ ಸಹ ತೊಂದರೆ ಇರೋದಿಲ್ಲ. ಈ ಕುಂಭರಾಶಿಯವರಿಗೆ ನೀವೇನಪ್ಪ ಮಾಡಬೇಕಂದ್ರೆ ಗುರು ಧ್ಯಾನ ಮಾಡಬೇಕು. ಅವಾಗವಾಗ ವಾರಕ್ಕೊಂದ್ಸಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗಾಗಲಿ, ಗೋಂದಾವಳಿ ಬ್ರಹ್ಮಚೇತ್ರ ದೇವಸ್ಥಾನಕ್ಕಾಗಲಿ, ಕೈವಾರ ನಾರಾಯಣತಾತನ ದೇವಸ್ಥಾನಕ್ಕಾಗಲಿ, ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕಾಗಲಿ, ಯಾವುದಾದ್ರೂ ಗುರು, ಆ ಗುರುವಿನ ಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿಸಿ, ನಿಮಗೆ ಒಳ್ಳೆಯದಾಗತ್ತೆ. ಅಲ್ಲಿಂದ ಮೀನರಾಶಿಯವರಿಗೆ ಇದು ಕಡೆಯದಾಗ ಮೀನರಾಶಿಯವರು ಬರ್ತಾರೆ. ಗುರು 4ನೇ ಸ್ಥಾನದಲ್ಲಿ, ಕೇತು 6, ಬುಧ 10, ರವಿ ಶುಕ್ರ 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹು 12. ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು. ನೋಡಿ ನಿಮಗೆ ಈ 2 ತಿಂಗಳಲ್ಲಿ ಏನು ತುಂಬ ಫಲಗಳಿರೋದಿಲ್ಲ. ಯಾವುದೇ ಕೆಲಸಕ್ಕೆ ಹೋದರೂ ತೊಂದರೆ ಆಗ್ತದೆ. ಹಣಕಾಸಿನ ಕೊರತೆ ಕಾಣ್ತದೆ, ನಿಮಗೆ ಹಣಕಾಸಿನ ಕೊರತೆ ಕಾಣ್ತದೆ. ಅದೆಲ್ಲ ನೀಗಿಸ್ಬೇಕಾಗಿದ್ದರೆ ಏನಪ್ಪ ಮಾಡಿ ಅಂದರೆ ಗೋ ಪೂಜೆ ಮಾಡಿ, ಗೋವಿಗೆ ಪೂಜೆ ಮಾಡಿ, ಅದನ್ನು ಪೂಜಿಸಿ, ಅದಕ್ಕೆ ಉಣಬಡಿಸಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಆದಮೇಲೆ ಇದು ಈ 12 ರಾಶಿಗಳ ಮಕರ ಸಂಕ್ರಾಂತಿ ಫಲ. ನೋಡಿ ಮಕರ ಸಂಕ್ರಾಂತಿ ಬಂದಾಗ ಫಲಗಳು ಚೇಂಜ್ ಆಗ್ತದೆ. ಯಾಕಂದ್ರೆ ಹತ್ತಿರದಲ್ಲಿ ಇರ್ತದಲ್ಲ ಹೊಸ ವರ್ಷ, ಇನ್ನು ಮತ್ತೆ ಹೊಸ ವರ್ಷದಲ್ಲಿ ಮತ್ತೆ ಚೇಂಜಸ್ ಆಗ್ತದೆ. ಅದನ್ನು ಆ ಸಮಯದಲ್ಲಿ ಇಡ್ತೀನಿ. ಈ 2 ತಿಂಗಳಿಗೆ ಮಾತ್ರ ನಾನು ಕೆಲವು ವಿಷಯಗಳನ್ನು ನಿಮಗೆ ವಿಶದವಾಗಿ ತಿಳಿಸಿರ್ತಕ್ಕಂಥದ್ದು. ನಿಮಗೆಲ್ಲರೂ ಈ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮತ್ತೊಮ್ಮೆ ಹೇಳುತ್ತಾ ಈ ದಿನದ ದಿನ ಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.